ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾಂ. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಎಲ್ಲ ನನ್ನ ವೀಕ್ಷಕ ವಾಹಿನಿ ಪ್ರಭುಗಳಿಗೆ ಶರಣು ಶರಣಾರ್ಥಿಗಳು. ನಾನು ಕುಮಾರಸ್ವಾಮಿ ಹಿರೇಮಠ್ ಎಂ ಎ ಆಚಾರ್ಯ. ಈ ದಿನ ವಿಶೇಷವಾಗಿ ಗುರು ಕನ್ಯಾ ರಾಶಿ ಲಗ್ನದವರಿಗೆ ಗೋಚಾರ ಮತ್ತು ಭಾವಫಲಗಳು, ಯಾವ ರಾಶಿಯಲ್ಲಿ ಗುರು ಇದ್ದರೆ ಏನು ಫಲ ಅಂತ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ತಿಳಿಸಲು ಹೊರಟಿದ್ದೀವಿ. ನೋಡಿ, ಗುರುನೇ ಯಾಕೆ ನಾವು ಸ್ಪೆಸಿಫಿಕ್ ಆಗಿ ಆರಿಸಿದ್ದೀವಿ ಅಂದರೆ, ಗುರುನೇ ಅರ್ಧ ಅವರ ಜೀವನದಲ್ಲಿ ಲೀಡ್ ಮಾಡ್ತಾ ಇರ್ತಾನೆ. ಮುಖ್ಯವಾದ ಗ್ರಹ ಗುರುನೇ ಲಾಭ, ಅದೃಷ್ಟ, ಜ್ಞಾನ, ಬುದ್ಧಿ ಎಲ್ಲವೂ ಕೊಡೋನೇ ಆಗಿರ್ತಾನೆ. ಸನ್ಮಾರ್ಗ, ವ್ಯಕ್ತಿಯನ್ನು ಜ್ಞಾನದ ಸನ್ಮಾರ್ಗದ ಕಡೆ ಕರ್ಕೊಂಡು ಹೋಗೋನೇ ಗುರು ಆಗಿರ್ತಾನೆ. ಆದ್ದರಿಂದ ಗುರುನ ಹೆಚ್ಚೆಚ್ಚು ನಿಮ್ಮ ರಾಶಿ ಲಗ್ನ, ನಿಮ್ಮ ಜಾತಕವನ್ನು ಇಟ್ಕೊಂಡು ನೀವು ತಿಳಿಬಹುದಾಗಿದೆ. ಕನ್ಯಾ ರಾಶಿಯವರಿಗೆ ನೋಡಿ, ಗುರು ಯಾರು ಆಗಿರ್ತಾನೆ ಅಂದರೆ ಕೇಂದ್ರಾಧಿಪತಿ ಆಗಿರ್ತಾನೆ. 4 ಮತ್ತು 7ರ ಅಧಿಪತಿಯಾಗಿ ಗುರು ಇವರ ಕನ್ಯಾ ರಾಶಿಯವರಿಗೆ. ಮೊದಲಿಗೆ ಯಾವ ರಾಶಿ ಮತ್ತು ಎಷ್ಟನೇ ಮನೆಯಲ್ಲಿದ್ದರೆ ಏನು ಲಾಭ ಅಂತ ತಿಳ್ಕೊಂಬಿಡೋಣ. ಶುಭ ಎಷ್ಟು, ಅಶುಭ ಎಷ್ಟು. 2, 5, 7, 9, 11ರಲ್ಲಿದ್ದರೆ ಶುಭ. ಕನ್ಯಾ ರಾಶಿಯವರಿಗೆ ಆಗಲಿ ಯಾವುದೇ ರಾಶಿಯವರಲ್ಲಿ ಅವ್ರಿಗೆ ಹುಟ್ಟಿದಾಗ ಅವ್ರ ಜನ್ಮ ಜನನ ಜಾತಕ ಕುಂಡಲಿಯಲ್ಲಿ ಲಗ್ನದಿಂದ 2, 5, 7, 9, 11 ಶುಭ ಅಂತ ತಿಳಿಬೇಕು. ಅದೇ ರೀತಿ 1, 3, 4, 6, 8, 10, 12ರಲ್ಲಿದ್ದರೆ ಅಶುಭ ಅಂತ ತಿಳಿಬೇಕು. ಈ ರೀತಿ ಫಸ್ಟ್ ಶುಭನ ಅಶುಭನ ಇದನ್ನು ತಿಳ್ಕೊಂಡು ಮುಂದೆ ಹೋಗ್ಬೇಕು ನಾವು. ನೆಕ್ಸ್ಟ್ ಜನ್ಮಗುರು ನರೋದುಃಖ ಅಂತ ಹೇಳಿದ್ವಿ. ಯಾಕಂದರೆ ಗುರು ಜನ್ಮ ಲಗ್ನದಲ್ಲಿ ರಾಶಿಯಲ್ಲಿದ್ದರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳಬೇಕು. ಅದು ಶತ್ರು ಮನೆಯಲ್ಲಿ. ನೋಡಿ, ಸಿಂಹ ರಾಶಿಯಲ್ಲಿದ್ದಾಗೆ ಒಂದು ಬೇರೆ, ಕನ್ಯಾ ರಾಶಿಯಲ್ಲಿದ್ದಾಗ ಬೇರೆ. ಸಿಂಹ ರಾಶಿಯಲ್ಲಿ ಜನ್ಮಗುರು ಇನ್ನೂ ಜ್ಞಾನ ವಿದ್ಯೆ ಜಾಸ್ತಿ ಕೊಡ್ತಾನೆ. ಅದೇ ಕನ್ಯಾ ರಾಶಿಯಲ್ಲಿ ಅಷ್ಟು ಕೊಡೋಕ್ಕಾಗಲ್ಲ. ಯಾಕೇಳಿ ಶತ್ರು ಸ್ಥಾನ ಆಗಿರುತ್ತದೆ. ಎಲ್ಲನೂ ಒಂದೇ ಅಂತ ನಾವು ಅಂದ್ಕೋಬೇಡದು. ಸಿಂಹ ರಾಶಿಯಲ್ಲಿ ಚೆನ್ನಾಗಿ ಹೇಳಿದ್ರಿ, ಕನ್ಯಾ ರಾಶಿಗೆ ಯಾಕೆ ಕಡಿಮೆ ಹೇಳ್ತೀರಿ ಗುರುಗಳೇ ಅಂದರೆ, ಅಲ್ಲಿ ಕನ್ಯಾ ರಾಶಿ ಗುರುವಿಗೆ ಶತ್ರು ಮನೆ ಆಗಿರ್ತದೆ. ಆದರೆ ಇಲ್ಲಿ ಗುರು ಜನ್ಮಗುರು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಜಾಸ್ತಿ ಆಗೋಂಥದ್ದು. ಇವ್ರಿಗೆ ಗುರು ಹಿರಿಯರಿಂದ ಪ್ರೆಷರ್ ಆಗೋಂಥದ್ದು ಉಂಟಾಗೋಂಥದ್ದು. ಲಗ್ನಕ್ಕೆ ಬಂದರೆ ಈ ರೀತಿ ಇರುತ್ತೆ ಗುರು. ಅದೇ ಧನಸ್ಥಾನದಲ್ಲಿ 2ನೇ ಮನೆ ಗುರು ನೋಡಿ, ಶತ್ರು ಮನೆ ಅಂತ ಹೇಳ್ತೀವಿ ನಾವು. ಎಷ್ಟೇ ದುಡ್ಡು ದುಡಿತಾರೆ ಉಳಿಯಲ್ಲ. ಎಷ್ಟು ದುಡಿದ್ವಿ ಮುಖ್ಯ ಅಲ್ಲ, ಎಷ್ಟು ಲಾಭನ ಅನುಭವಿಸ್ತೀವಿ, ನಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಎಷ್ಟು ಉಳಿತೈತೆ ಅನ್ನೋದು ಮುಖ್ಯ. ಆದ್ದರಿಂದ ಗುರು ಕನ್ಯಾ ರಾಶಿ ಧನಸ್ಥಾನದಲ್ಲಿ ಬಂದರೆ ಅದು ಶತ್ರು ಸ್ಥಾನ ಆಗಿರೋದ್ರಿಂದ ಕಡಿಮೆ ಲಾಭಗಳು ಉಂಟಾಗುತ್ತದೆ. ಅದರಲ್ಲಿ ಏನು ಮಾಡಬೇಕು, ಇದಕ್ಕೆ ಉಪಾಯ ಏನು ಗುರುಗಳೇ ಅಂದರೆ, ಹೆಚ್ಚು ಅವ್ರ ಹತ್ರ ಜೇಬಲ್ಲಿ ದುಡ್ಡು ಇಟ್ಕೋಬಾರ್ದು. ಅವ್ರ ಕೈ ಸಿಗದಂಗೆ ಅವ್ರ ದುಡ್ಡನ್ನು ಇಟ್ಕೋಬೇಕು. ಎಲ್ಲ ಡಿಪಾಸಿಟ್ ಮಾಡೋಂಥದ್ದು, ಬ್ಯಾಂಕಲ್ಲಿ ಇಡೋಂಥದ್ದು, ಈ ರೀತಿ ಮಾಡಿದರೆ ಉಳಿಯುತ್ತೆ. ಯಾವುದೇ ಶತ್ರು ಸ್ಥಾನ ಆಗಿದ್ದರೆ ಗುರು ನೀವು ಇಷ್ಟು ಟೆಕ್ನಿಕಲ್ ಯೂಸ್ ಮಾಡಿಬಿಡ್ಬೇಕು. ನಿಮಗೆ ಇವತ್ತಿನ ಅವಶ್ಯಕತೆ ಎಷ್ಟಿದೆ ಅಷ್ಟೇ ಜೇಬಲ್ಲಿ ಇಟ್ಕೊಂಡು ಓಡಾಡಬೇಕು. ಜಾಸ್ತಿ ಇಟ್ಕೊಂಡ್ರೆ ಹೋಗ್ಬಿಡುತ್ತೆ ಖರ್ಚು. ಯಾಕೆ, ಶುಕ್ರ ಇರ್ತಾನೆ ಧನಾಧಿಪತಿ. ಆಸೆ ಪಟ್ಟು ಏನು ಬೇಕೋ ತೊಗೊಂಡ್ಬಿಡ್ತೀವಿ. ಅದು ಅವಶ್ಯಕತೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆಸೆ ಪಡೋದು ತೊಗೊಳೋದು. ಯಾಕಂದರೆ ಧನಸ್ಥಾನಾಧಿಪತಿ ಕನ್ಯಾ ರಾಶಿಯವರಿಗೆ ಶುಕ್ರನಾಗಿರೋದು, ಅಲ್ಲೇ ಅಟ್ರಾಕ್ಷನ್ ಮಾಡಿಬಿಡ್ತಾನೆ. ಆದ್ದರಿಂದ ಈ ರಾಶಿ ಲಗ್ನ ಕನ್ಯಾ ರಾಶಿಯವರು ಹೆಚ್ಚು ಬೇಕಾ ಅಷ್ಟೇ ಇಟ್ಕೋಬೇಕು, ದುಡ್ಡು ಹೆಚ್ಚು ಇಟ್ಕೋಬಾರ್ದು. ಅದೇ ಟೆಕ್ನಿಕಲ್, ಮತ್ತು ಬೇರೆ ಏನೇ ಇಲ್ಲ. ಉಳಿಸೋದು ನೋಡಿ, ಹಣಕಾಸು ನಾವು ಗಳಿಸೋಕ್ಕಿಂತ ಉಳಿಸೋದೇ ಲಾಭ, ಆ ರೀತಿ ಇರುತ್ತೆ. ಮತ್ತು 3ನೇ ಸ್ಥಾನ ಕನ್ಯಾ ರಾಶಿ 3ನೇ ಸ್ಥಾನ ಯಾವುದು, ರುಚಿಕ ರಾಶಿ ಆಗಿರ್ತದೆ. ರುಚಿಕ ರಾಶಿಯಲ್ಲಿ ಗುರು ಇದ್ದರೆ ಉಪಚಯ ಸ್ಥಾನ ಅಂತ ಹೇಳ್ತೇವೆ. 3ನೇ ಸ್ಥಾನದಲ್ಲಿ ಉಪಚಯ ಸ್ಥಾನವಾಗಿ ಸ್ವಲ್ಪ ತೊಂದರೆ ಉಂಟು. ಅಲ್ಲಿ ಜಲತತ್ವ ರಾಶಿ ಆಗಿರೋದು ಸ್ವಲ್ಪ ಅಷ್ಟು ಕಂಫರ್ಟ್ ಆಗಲ್ಲ ಗುರುವಿಗೆ. ಅಷ್ಟಮ ಸ್ಥಾನ ಗೋಚಾರದಲ್ಲಿ ಇಲ್ಲಿ ನಿಮ್ಮ ಕನ್ಯಾ ರಾಶಿಗೆ 3ನೇ ಮನೆ ಆಗಿರ್ತದೆ, ಉಪಚಯ ಸ್ಥಾನ ಆಗಿರ್ತದೆ. ಆದರೂ ನಿಮಗೆ ಹಿರಿಯರು, ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಅವ್ರ ಮಾತುಗಳನ್ನು ಕೇಳಿದ್ರೆ ನಿಮಗೆ ಲಾಭವನ್ನು ಉಂಟಾಗುತ್ತದೆ. ಅದೇ ರೀತಿ ಧನಸ್ಸು ರಾಶಿಯಲ್ಲಿ ಕೇಂದ್ರ ಸ್ಥಾನ ಅಂತ ಹೇಳ್ತೀವಿ. ಆದರೆ ಸ್ವಂತ ಮನೆಯಲ್ಲಿರೋದು ಪರವಾಗಿಲ್ಲ, ಗುಡ್ ಆಗಿರುತ್ತದೆ. ತಾಯಿ ಅಡ್ಮಿನ್ ಆಗಿರ್ತಾರೆ, ತಾಯಿನೇ ಮಾರ್ಗದರ್ಶನ. ಮೊದಲ ಗುರು ತಾಯಿ ಅಂತವಲ್ಲ, ಇವ್ರಿಗೆ ವಿಶೇಷವಾಗಿ ತಾಯಿನೇ ಗುರು ಆಗಿರ್ತಾರೆ. ಯಾಕಂದ್ರೆ 4ನೇ ಸ್ಥಾನಕ್ಕೆ ಗುರುನೇ ಅಧಿಪತಿಯಾಗಿ. ಕೇಂದ್ರಾಧಿಪತ್ಯ ದೋಷ ಇದೆ, ಸ್ವಲ್ಪ % ಆಗುತ್ತೆ, ಜಾಸ್ತಿ ಆಗಲ್ಲ. ಅದೇ ಪಂಚಮದಲ್ಲಿ ನೋಡಿ, ಇದು ಕನ್ಯಾ ರಾಶಿಯವರು ಪಂಚಮದಲ್ಲಿ ಗುರು ಬಂದರೆ ಹೈ ಅಲರ್ಟ್ ಆಗಿರಬೇಕು. ಯಾಕಂದರೆ ಗುರು ನೀಚನಾಗ್ತಾನೆ. ಸಪ್ತಮಾಧಿಪತಿ, ಫ್ರೆಂಡ್ಸ್, ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಜೊತೆಗೆ ವಾದ ವಿವಾದ ಸಮಸ್ಯೆಗಳು ಯಾವತ್ತೂ ತಪ್ಪಿದ್ದಲ್ಲ. ಅದೇ ರೀತಿ ಸಂತಾನ ತೊಂದರೆ ಉಂಟಾಗಂಥದ್ದು ನಿಮ್ಮ ಜಾತದಲ್ಲಿದ್ದರೆ ಹುಡುಗನ ಜಾತದಲ್ಲಿ ಹುಡುಗಿಗೆ, ಹುಡುಗಿ ಜಾತದಲ್ಲಿ ಹುಡುಗಿಗೆ
ದೋಷ ಇದೆಯಲ್ಲ ಅಂತ ನೋಡಿ ವಿವಾಹ ಆದರೆ ಒಳ್ಳೆಯದು. ಇಲ್ಲಾಂದರೆ ಸಂತಾನಕಾರಕ ಪಂಚಮದಲ್ಲೇ ದೋಷ ಉಂಟಾಗಿ ವಿಳಂಬ ಆಗೋಂಥದ್ದು ಇಲ್ಲ ಸಂತಾನ ಇಲ್ಲದೆ ಇರೋಂಥದ್ದು ಉಂಟಾಗುತ್ತದೆ. ಆದ್ದರಿಂದ ಎಚ್ಚರ ವಹಿಸಬೇಕು ಕನ್ಯಾ ರಾಶಿಯವರು. ಯಾಕಂದರೆ ಪಂಚಮದಲ್ಲಿ ಗುರು ನೀಚನಾಗಿರೋದ್ರಿಂದ ಅದು ಪಂಚಮ ಸ್ಥಾನಕ್ಕೆ ಕಾರಕೋಭಾವನಾಶನಾಗಿ ನೀಚನಾಗಿ ಬರೋದು ಇವರಿಗೆ ತೊಂದರೆ ಆಗುತ್ತದೆ. ಒಂದು ಯೌವನಾವಸ್ಥೆ ಕಾಲಿಟ್ಟಾಗನೇ ಗುರುಗ್ರಹ ಆರಾಧನೆ ಮಾಡ್ತಾ ಹೋಗ್ಬೇಕು ಹೆಚ್ಚೆಚ್ಚು. ಆದ್ದರಿಂದ ತುಂಬ ಒಳ್ಳೆಯದಾಗ್ತದೆ. ಮೊದಲಿಗೆ ಮಂತ್ರ ಹೇಳಿದ್ವಿ ನಾವು, ಮಂತ್ರ ಹೇಳೋದು, ಗುರು ಬೀಜಾಕ್ಷರಿ ಮಂತ್ರ ಹೇಳೋದು, ಇದನ್ನು ಮಾಡ್ತಾ ಬಂದರೆ ನಿಮಗೆ ಅದೃಷ್ಟ ಯೋಗಗಳು ಬರುತ್ತೆ. ಈ ಡಿಸ್ಪ್ಲೇಯಲ್ಲಿ ಕೊಡ್ತೇವೆ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ. ಎಲ್ಲ ರಾಶಿಗೂ ಗುರು ಬೀಜಾಕ್ಷರಿ ಮಂತ್ರವನ್ನು ನೀಡಲಾಗುವುದು. ಅದನ್ನು ನೀವು ಪ್ರತಿ ಗುರುವಾರ ಹೇಳ್ತಾ ಬಂದರೆ ನಿಮ್ಗೆ ಅನುಕೂಲಗಳು ಜಾಸ್ತಿ ಆಗುತ್ತದೆ. 6ನೇ ಮನೆ ಗುರು ನೋಡಿ, 6ನೇ ಮನೆ ಗುರು ಶನಿ ಮನೆ ಆಗಿರ್ತದೆ. ಕುಂಭರಾಶಿಯಲ್ಲಿ ಗುರು ಇದ್ದರೆ ಷಷ್ಠಮ ಭಾವ ಅಂತ ಹೇಳ್ತೀವಿ. ಅಲ್ಲೇ ನೀವು ಯಾರೇ ಕೆಲಸಗಾರಗಳಲ್ಲಿ ವಿರೋಧಗಳನ್ನು ಕಟ್ಕೋಬಾರ್ದು. ಈ ಗುರು ಹಿರಿಯರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಗುರು ಹಿರಿಯರ ಜೊತೆಗೆ ವಾದ ವಿವಾದ ಮನೆಯಲ್ಲೇ ಇರಲಿ ಹೊರಗಡೆನೇ ಇರಲಿ, ಅವ್ರೇನೇ ಹೇಳಿ ಆಯ್ತಪ್ಪ ಸರಿ ಅಂತ ಹ್ಞೂ ಅಂತ ಮುಂದೆ ಹೋಗ್ತಾ ಇರಬೇಕು. ವಾದ ವಿವಾದಕ್ಕೆ ಬೀಳಬಾರ್ದು. ಬಿದ್ದರೆ ನಿಮಗೆ ತೊಂದರೆ ಆಗಿ ಸಮಸ್ಯೆ ಆಗೋದು ಕಟ್ಟಿಟ್ಟ ಬುತ್ತಿ ಆಗಿರ್ತದೆ. 6ನೇ ಮನೆ ಕನ್ಯಾ ರಾಶಿಗೆ 6ನೇ ಮನೆ ಕುಂಭರಾಶಿಯಲ್ಲಿ ಗುರು ಇದ್ದರೆ ಗುರು ಹಿರಿಯರೇ ಶತ್ರು ಆಗೋಂಥದ್ದು. ಮತ್ತು ಲೇಬರ್ಸ್ ನಿಮ್ಮ ಜೊತೆಗೆ ವರ್ಕ್ ಮಾಡೋಂಥವ್ರು ಅವರೇ ನಿಮಗೆ ಶತ್ರು ಆಗ್ತಾರೆ. ಆದ್ದರಿಂದ ಯಾರಿಗೂ ನೀವು ವಿರೋಧ ಕಟ್ಕೋಬಾರ್ದು. ಅಲ್ಲೇ ಡೂ ಇಟ್ ಬಿಟ್ಬಿಡ್ಬೇಕು ಅಷ್ಟೇ. ಆ ಸಮಸ್ಯೆ ಇದೆ ಅಂದರೆ ಅದರಿಂದ ದೂರ ಹೋಗ್ಬೇಕು. ಅದೇ ಫಸ್ಟ್ ನಮಗೆ ಲಾಭ. ನಾವು ಪರಿಹಾರ ಏನಂತಲ್ಲ, ಪರಿಹಾರ ಏನಂದರೆ ಇದು ಜ್ಯೋತಿಷ್ ಅಂದರೆ ಮಾರ್ಗದರ್ಶನ. ಪರಿಹಾರ ನಮ್ಮೊಳಗೆ ಇದೆ. ಈ ರೋಡ್ ಸರಿ ಇಲ್ಲ ಈ ರೋಡ್ ಬಿಟ್ಟು ಈ ರೋಡಿಗೆ ಹೋಗ್ಬೇಕು ಅಷ್ಟೇ. ಅದೇ ಮಾಡಬೇಕಾದ್ರೆ ಒಂದೇ ಕೆಲಸ ನಾವು. ಅದಕ್ಕೆ ಬಸವಣ್ಣವ್ರು ಹೇಳೋದು ಜಗತ್ತು ಬದಲಾಯಿಸ್ಬಿಟ್ಟ ನೀ ಬದಲಾಗಿಬಿಡು ಅಂತ. ಅದು ಸರಿ ಇಲ್ಲ ಅಂದಾಗ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ಮುಗಿದೋಯ್ತು. ಡೂ ಇಟ್ ಅಂದ್ ಬಿಡ್ಬೇಕು. ಆ ಸಮಸ್ಯೆ ಇದೆ ಅಂದರೆ ಸಮಸ್ಯೆ ಹತ್ರ ಹೋಗಬಾರ್ದು, ಸಮಸ್ಯೆಯಿಂದ ದೂರ ಹೋಗ್ಬೇಕು ನಾವು. ಅದೇ ರೀತಿ ಕನ್ಯಾ ರಾಶಿ 7ನೇ ಮನೆ ಮೀನ ರಾಶಿಯಲ್ಲಿ ಗುರು ಇದ್ದರೆ ನೋಡಿ ತುಂಬ ಉತ್ತಮ ಆಗಿರುತ್ತದೆ. ಯಾಕಂದರೆ 7ನೇ ಅಧಿಪತಿ ಬರೋ ಹೆಂಡತಿನೇ ಇವರಿಗೆ ಗುರು ಮಾರ್ಗದರ್ಶನ, ಫ್ರೆಂಡ್ಸ್ ಪಾರ್ಟ್ನರು, ಲೈಫ್ ಪಾರ್ಟ್ನರ್. ಇವ್ರಿಗೆ ಗುರು ಹಿರಿಯರೇ, ಇವರೇ ಅನುಕೂಲ ಕೊಡೋಂಥರು, ಅನುಕೂಲ ಮಾಡೋಂಥರು, ಮಾರ್ಗದರ್ಶನ ಕೊಡೋಂಥರು ತುಂಬ ಚೆನ್ನಾಗಿರುತ್ತದೆ. ಸಪ್ತಮ ಗುರು ಆಗಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಅಷ್ಟಮ ಭಾವ ನೋಡಿ 8ನೇ ಮನೆ ಬಂತು. 8ನೇ ಮನೆಯಲ್ಲಿ ಬಂದರೂ ದುಸ್ಥಾನ ಅಂತ ಹೇಳ್ತೀವಿ ನಾವು. 6, 8, 12. 8ನೇ ಮನೆ ಬಂದರೂ ಮೇಷರಾಶಿಯಲ್ಲಿ ಗುರು ಏನಾದರೂ ನಿಮ್ಮ ಜಾತಕದಲ್ಲಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ಪದೇ ಪದೇ ತೊಂದರೆ ಉಂಟಾಗೋಂಥದ್ದು ಇರುತ್ತದೆ. ಮತ್ತು ಇಲ್ಲಿ ಏನಾದರೂ ನಿಮಗೆ ಲಾಭ ಬೇಕು, ಏನು ಲಾಭ, ಯಾವರಿಂದ ಲಾಭ ಅಂದರೆ ದೇವರ ಪೂಜೆ ಆರಾಧನೆ ಅನುಷ್ಠಾನಗಳಿಂದ. 8ನೇ ಬಂದರೆ ಸಿದ್ಧಿ ಅಂತ. 8, 6, 8 ಅಂದರೆ ಸಿದ್ಧಿ ಪಡೆಯುವಂಥದ್ದು ಅಂತ. ಅಲ್ಲಿ ಕಠಿಣವಾದ ವ್ರತ ಪೂಜೆಗಳು ಮಾಡೋದ್ರಿಂದ ತುಂಬ ಅದೃಷ್ಟ ಯೋಗಗಳು ಉಂಟಾಗುತ್ತದೆ. ಅದೇ ರೀತಿ 9ನೇ ಮನೆ ನೋಡಿ, 9ನೇ ಮನೆ ಯಾರಿಗೇ ಬರಲಿ ಗುರು ನೀವು ಅದೃಷ್ಟವಂತರ ಅನ್ಕೋಬೇಕು. ಯಾವುದೇ ರಾಶಿ ಇರಲಿ ಲಗ್ನದಲ್ಲಿರಲಿ 9ನೇ ಮನೆ ಗುರು ಅಂದ್ರೇ ಅದೃಷ್ಟ. ಯಾಕಂದರೆ ಮತ್ತೆ ಲಗ್ನವನ್ನು 5ನೇ ಮನೆಯಿಂದ ನೋಡ್ತಾನೆ ವಿಶೇಷವಾಗಿ. ಹೀಗಾಗಿ 9ನೇ ಮನೆಯಲ್ಲಿ ಗುರು ಇದ್ರೂ ತುಂಬ ಅದೃಷ್ಟ ಯೋಗ ಲಾಭ ಸಿಗುತ್ತದೆ. ಕನ್ಯಾ ರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಗುರು ಇದ್ದರೆ ತುಂಬ ಅದೃಷ್ಟ ಯೋಗ ಅಂತ ಅಂದ್ಕೊಳ್ಬೇಕು. ಅದೇ ರೀತಿ ಮಿಥುನ ರಾಶಿಯಲ್ಲಿ ಕನ್ಯಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಗುರು ಇದ್ದರೆ ನಿಮ್ಮ ಲಗ್ನ 1 ಅಂತ ಇಟ್ಕೊಂಡು 2, 3, 4, 5 10ನೇ ಮನೆ ಯಾವುದಾಗುತ್ತೆ ಮಿಥುನ ರಾಶಿ ಆಗಿರ್ತದೆ. ಆ ಮಿಥುನ ರಾಶಿಯಲ್ಲಿ ಗುರು ಇದ್ರೂ ನಿಮಗೆ ಕೇಂದ್ರ ಆಧಿಪತ್ಯ ದೋಷ ಉಂಟಾಗೋದು. ಆದರೂ ನೀವು ಒಂದು ಲೀಡರು ಮೆಂಬರು ಮತ್ತೇನಾದರೂ ಒಂದು ಮುಖ್ಯ ಸ್ಥಾನದಲ್ಲಿ ಕೆಲಸ ಮಾಡೋಂಥವ್ರು ಆಗಿರ್ತೀರಿ. ಯಾಕಂದರೆ 10ರ ಅಧಿಪತಿ ಬುಧನಾಗಿ ಲಗ್ನಾಧಿಪತಿ ಬುಧನಾಗಿ ಗುರು 10ನೇ ಮನೆ ನೋಡೋದು ಮತ್ತು ಕೇಂದ್ರ ಸ್ಥಾನವನ್ನು ನೋಡೋದು. ನೀವೊಂದು ಅಡ್ಮಿನ್, ಮನೆಯಲ್ಲಿ ಏನೇ ನಿರ್ಣಯ ಇದ್ದರೂ ನೀವೇ ತೊಗೊಳೋರಾಗಿರ್ತೀರಿ, ನಿಮ್ಗೆ ಕೇಳೇ ತೊಗೊತಾರೆ. ಆ ರೀತಿ ಕೇಂದ್ರದಲ್ಲಿ ಗುರು ಲಾಭವನ್ನು ಕೊಡ್ತಾನೆ. 10ನೇ ಮನೆ ತೊಂದರೆ ಆದ್ರೂ ಆದರೆ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿರ್ತೀರಿ. ಅದೇ ರೀತಿ 11ನೇ ಮನೆ ಗುರು ಇನ್ನೂ 11ನೇ ಮನೆ ಅಂದರೆ ತುಂಬ ಅದೃಷ್ಟ ಆಗಿಬಿಡುತ್ತೆ. ಯಾಕೆ ಹೇಳಿ, ಕರ್ಕಾಟಕ ರಾಶಿ ಕನ್ಯಾ ರಾಶಿಯವರಿಗೆ 11ನೇ ಗುರು ಕರ್ಕಾಟಕ ಆಗುತ್ತೆ. ಕರ್ಕಾಟಕದಲ್ಲಿ ಏನಾದರೂ ಗುರು ಇದ್ದರೆ ತುಂಬ ಅದೃಷ್ಟ ಯೋಗ. ಯಾಕೆ ಉಚ್ಚ ಸ್ಥಾನವನ್ನು ಪಡೆದುಬಿಡ್ತಾನೆ ಗುರು. ಹಾಗಾಗಿ ಹಣಕಾಸು ಹಿರಿಯರಿಂದ ಅಜ್ಜ ಮುತ್ತಜ್ಜ ಮಾಡಿದಂಥ ಆಸ್ತಿ ದುಡ್ಡು ಇದೆಲ್ಲ ನಿಮಗೆ ಸಿಗೋಂಥದ್ದು ಅನುಕೂಲ ಬರೋಂಥದ್ದು. 11ನೇ ಮನೆ ಗುರು ಇದ್ದರೆ ತುಂಬ ಅದೃಷ್ಟ ಯೋಗ. ಇಲ್ಲಾಂದರೆ ಹೆಸರು ಕೀರ್ತಿ ಗೌರವ ಇರೋಂಥ ಮನೆಯಲ್ಲೇ ನೀವು ಜನಿಸಿದವರಾಗಿರ್ತೀರಿ. ನೋಡಿ ಗುರು ಇಷ್ಟು ವಿಶೇಷ ಫಲಗಳನ್ನು ಕೊಡ್ತಾನೆ. ನೋಡಪ್ಪ ಅವನ ಅದೃಷ್ಟ ಹಂಗಿದೆ ನನ್ನ ಅದೃಷ್ಟ ಹಿಂಗಿದೆ ಅಂತ ಅಂದ್ಕೊಂಡು ಓಡಾಡ್ತಿರ್ತೀವಿ ನಾವು. ಯಾಕಂದರೆ ಈ ಗುರುನೇ ಹೆಚ್ಚು ಲಾಭದ ದಾಯಕನಾಗಿರ್ತಾನೆ. ಆದ್ದರಿಂದ ನೋಡಿ ಹಣ ಇಲ್ದೇ ಯಾರಿಗೂ ಏನು ನಡೆಯಲ್ಲ ಇವತ್ತು. ಆದ್ದರಿಂದ ಧನಕಾರಕ ಗುರು, ಪೂರ್ವ ಪುಣ್ಯಕಾರಕ, ಪಂಚಮಕಾರಕ, ಸಂತಾನಕಾರಕ ಗುರು. ಅದೇ ರೀತಿ 12ನೇ ಮನೆ ಗುರುವನ್ನು ನೋಡಿಬರೋಣ. ನೋಡಿ ನಿಮ್ಮ ಕನ್ಯಾ ರಾಶಿಗೆ 12ನೇ ಮನೆ ಯಾವುದು? ಸಿಂಹ ರಾಶಿ ಆಗಿರ್ತದೆ. ಈ ಸಿಂಹ ರಾಶಿಯಲ್ಲಿ ಗುರು ಬಂದ್ರೂ ವ್ಯಯಸ್ಥಾನ ಅಂತ ಹೇಳ್ತೇವೆ. ಎಷ್ಟು ದುಡಿತೀರಿ ಅಷ್ಟೇ ಜಮ ಅಷ್ಟೇ ಖರ್ಚು.
100 ಬಂತು ಸ್ವಾಮಿ 100 ಹೋಯ್ತು ಸ್ವಾಮಿ, 200 ಬಂತು ಸ್ವಾಮಿ 200 ಹೋಯ್ತು ಸ್ವಾಮಿ. ಇದೇ ರೀತಿ ನಿಮಗೆ ಎಷ್ಟು ಹಣಕಾಸು ಉಳಿಯಲ್ಲ. ಇವರೂ ಸಹ ಹಣಕಾಸು ಹೆಚ್ಚು ಇಟ್ಕೋಬಾರ್ದು. ಎಷ್ಟು ಬೇಕೋ ಅಷ್ಟೇ ನೀವು ಇಟ್ಕೊಂಡು ಓಡಾಡಿದ್ರೆ ನೀವು ಲಾಭವನ್ನು ಮಾಡ್ಬೋದು. ಆದರೆ ಮತ್ತು ವಿದ್ಯೆ ಜ್ಞಾನದಲ್ಲಿ ಸ್ವಲ್ಪ ಕೊರತೆ ಉಂಟಾಗಂಥದ್ದು. ಈ ಗುರುಗ್ರಹ ಆರಾಧನೆ ಮಾಡಬೇಕು. ಗುರುಗ್ರಹನ ಹೆಚ್ಚೆಚ್ಚು ಎಲ್ಲರೂ ಆರಾಧನೆ ಮಾಡಿಕೊಂಡ್ರೆ ತುಂಬ ಹಣಕಾಸು, ಅದೃಷ್ಟ, ಯೋಗ, ಪುಣ್ಯ ಎಲ್ಲನೂ ಸಿಗುತ್ತದೆ. ಗುರುಗ್ರಹ ಯಾವ ರೀತಿ ಆರಾಧನೆ ಮಾಡಬೇಕು? ಮೊದಲಿಗೆ ಗುರುಗ್ರಹನ ಪ್ರತಿ ಗುರುವಾರ ಗುರುರಾಯರಿರಲಿ, ಸಾಯಿಬಾಬಾ ಇರಲಿ, ದತ್ತಾತ್ರೇಯ ಇರಲಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಯಾರೇ ಇರಲಿ ಆ ಗುರುಗಳನ್ನು ಆರಾಧನೆ ಮಾಡೋದು, ನಿತ್ಯ ಪೂಜೆ ಮಾಡೋಂಥದ್ದು. ಮತ್ತು ಗುರುಗ್ರಹ ಮಂತ್ರ ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ 9 ಬಾರಿ ಹೇಳೋಂಥದ್ದು. ಮತ್ತು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ 108 ಬಾರಿ ಹೇಳೋಂಥದ್ದು. ಈ ರೀತಿ ನೀವು ಮಾಡಿದ್ದೆ ಆದರೆ ಗುರುಗರನ ಪ್ರೀತಿಗೆ ಪಾತ್ರರಾಗಿ ನಿಮ್ಮ ಜೀವನ ಉಜ್ವಲವಾಗಿ ಮುಂದುವರ್ಕೊಂಡು ಹೋಗುತ್ತದೆ. ಹರಮುನಿದರು ಗುರು ಕಾಯುವ ಆದ ಅನ್ನೋ ಗಾದೆ ಮಾತಿನಂತೆ ನಿಮಗೆ ಎಲ್ಲವೂ ಅದೃಷ್ಟ ಯೋಗಗಳು ಬರಲಿ ಎಂದು ಈ ದಿನ ಕನ್ಯಾ ರಾಶಿ ಫಲಾಫಲಗಳನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ದಿನ ಇನ್ನುಳಿದ 12 ರಾಶಿಗಳ ತುಲಾ ರಾಶಿಯಿಂದ ಹೇಳ್ತಾ ಹೋಗ್ತೇನೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣ ವಸ್ತು.